ತೇಜೋ ವಾರಿಭೃತಾಂ ಯಥಾ ವಿನಿಮಯ ಯತೃತರ್ಗೋ ಮೃಷಾ ಧಾಮ್ನಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಮೋ ನಾರಾಯಣ. ಈ ಬಾಲಕ ಕೂತ್ಕೊಂಡು ಕೇಳ್ತಾ ಇದ್ದ ಅನ್ನೋದು ಅಂದ್ಕೊಂಡ್ವಲ್ಲ, ಅವರೆಲ್ಲರೂ ಹೊರಡೋಕ್ಕೆ ಮುಂಚೆ ಅವನಿಗೆ ಉಪದೇಶವನ್ನು ಕೊಟ್ಟು ಹೋಗ್ತಾರೆ. ಇದಾದ ಸ್ವಲ್ಪ ದಿನಕ್ಕೆ ಅವನ ತಾಯಿ ಸತ್ತು ಹೋಗ್ತಾಳೆ. ಈ ಬಾಲಕ ದಿಕ್ಕು ತೋಚದೆ ಹೊಟ್ಟೆಪಾಡಿಗೋಸ್ಕರವಾಗಿ ಒಬ್ಬಂಟಿಯಾಗಿ ಕಾಡು ಮೇಡು ತಿರುಗಾಡ್ಕೊಂಡು ಇರ್ತಾನೆ. ದಾರಿಯಲ್ಲಿ ಒಂದು ದಿನ ಅವನಿಗೆ ಒಂದು ಕ್ಷಣ ಶ್ರೀಹರಿಯ ಸಾಕ್ಷಾತ್ಕಾರ ಆಗುತ್ತೆ. ಒಂದು ಕ್ಷಣ ಆಗ್ಬಿಡುತ್ತೆ. ಮತ್ತೆ ಆ ಭಗವಂತನ ದರ್ಶನ ಮಾಡೋಣ ಅಂತ ಸುತ್ತಮುತ್ತ ಹುಡುಕಾಡ್ತಾನೆ. ಆದರೆ ಮತ್ತೆ ಅವನಿಗೆ ಎಲ್ಲೂ ಕಾಣಿಸ್ತಿಲ್ಲ. ಭಾಳ ಬೇಸರ ಆಗುತ್ತೆ. ಅದೇ ಚಿಂತೆಯಲ್ಲಿ ಅಲ್ಲೇ ಒಂದು ಮರದ ಕೆಳಗೆ ಕೂತ್ಕೊಳ್ತಾನೆ. ಆಗ ಅವನಿಗೆ ಒಂದು ಅಶರೀರವಾಣಿ ಕೇಳಿಸುತ್ತೆ. ಮಗು, ಈ ಜನ್ಮದಲ್ಲಿ ನಿನಗೆ ಇಷ್ಟೇ ಪ್ರಾಪ್ತಿ ಇರೋದು. ಮುಂದಿನ ಜನ್ಮದಲ್ಲಿ ನೀನು ನಾರದ ಮಹರ್ಷಿಯಾಗಿ ಸದಾ ನನ್ನ ದರ್ಶನ ಮಾಡುವ ಭಾಗ್ಯವನ್ನು ಪಡಿತೀಯ ಅಂತ ನುಡಿಯುತ್ತೆ. ಹೀಗೆ ಆ ಗಂಧರ್ವ ಭಗವಂತನ ಸ್ಮರಣೆಯನ್ನು ಬಿಟ್ಟು ಅಪ್ಸರಿಯರ ಹಿಂದೆ ಹೋದ ಕಾರಣದಿಂದಾಗಿ ಈ ರೀತಿ ಅನುಭವಿಸಬೇಕಾಗತ್ತೆ. ಆದರೆ ಋಷಿಮುನಿಗಳ ಚಾತುರ್ಮಾಸ್ಯದ ಸೇವಾ ಫಲದಿಂದ, ಶ್ರೀಹರಿಯ ಕಥಾಶ್ರವಣ ಫಲದಿಂದ ಆ ಬಾಲಕ ಹೀಗೆ ನಾರದ ಮಹರ್ಷಿ ಆದ ಅನ್ನೋದಕ್ಕೆ ನಾರದರ ಈ ಪೂರ್ವಜನ್ಮದ ಕತೆ ಒಳ್ಳೆ ಉದಾಹರಣೆ. ಅವನೇ ನಾರದ. ಎಂಥ ಒಂದು ಒಳ್ಳೆಯ ಉದಾಹರಣೆ ನೋಡಿದ್ರ. ಈ ತನ್ನ ವೃತ್ತಾಂತವನ್ನು ನಾರದ ವ್ಯಾಸರಿಗೆ ಹೇಳಿ ಭಗವಂತನ ಕುರಿತಾದ, ಭಗವಂತನಲ್ಲಿ ಭಕ್ತಿಯನ್ನು ಹುಟ್ಟಿಸುವ, ಮುಕ್ತಿಯನ್ನು ನೀಡುವ ಭಾಗವತವನ್ನು ರಚನೆ ಮಾಡಿ ಅಂತ ವ್ಯಾಸರಲ್ಲಿ ಮೊರೆ ಇಡ್ತಾನೆ. ನೀವು ರಚನೆ ಮಾಡಲೇಬೇಕು ಅಂತ ನಾರದರು ಕೇಳ್ಕೊಳ್ತಾರೆ. ಆಗ ವ್ಯಾಸರು 12 ಸ್ಕಂದಗಳ ಭಾಗವತವನ್ನು ರಚನೆ ಮಾಡ್ತಾರೆ. ಇದರಲ್ಲಿ 344 ಅಧ್ಯಾಯಗಳು, 18,000 ಶ್ಲೋಕಗಳಿವೆ. ಅಂತಹ ಭಾಗವತದಲ್ಲಿ ಪ್ರತಿಯೊಂದು 1,000 ಶ್ಲೋಕಕ್ಕೆ ಒಂದೊಂದರಂತೆ ಪರಮಾತ್ಮನ 18 ರೂಪಗಳಿವೆ. ಭಾಗವತ ಅಂದರೆ ಭಗವಂತನಿಗೆ ಸಂಬಂಧಿಸಿದ ಶಾಸ್ತ್ರ. ಭಗವಂತನ ಸಮಸ್ತ ವಿಷಯಗಳಿಗೂ ಕೂಡ ಇದರಲ್ಲಿ ಹೇಳಲ್ಪಟ್ಟಿವೆ. ಪುರಾಣಕ್ಕಿರಬೇಕಾದ ಎಲ್ಲ ಲಕ್ಷಣಗಳು ಇದರಲ್ಲಿ ಇರುವುದರಿಂದ ಭಾಗವತ ಮಹಾಪುರಾಣ ಅನಿಸ್ಕೊಂಡಿದೆ. ಭಕ್ತಿಯ ಮೂಲಕ ಅದ್ವೈತ ವೇದಾಂತವನ್ನು ಸ್ಥಾಪನೆ ಮಾಡಿ ಪರಮಾತ್ಮ ದರ್ಶನ ಮಾಡಿಸುವುದೇ ವ್ಯಾಸ ಮಹರ್ಷಿಗಳ ಈ ಭಾಗವತ ರಚನೆಯ ಸಂಕಲ್ಪ. ಅಂತಹ ಭಾಗವತವನ್ನು ಮುಂದೆ ನಾರದರು ದೇವಲೋಕದಲ್ಲಿ ಪ್ರಚಾರ ಮಾಡ್ತಾರೆ. ಶುಕಮುನಿ ಭೂಲೋಕದಲ್ಲಿ ಪ್ರಚಾರ ಮಾಡ್ತಾರೆ. ಎಲ್ಲ ಯಜ್ಞಗಳಿಗಿಂತ ಶ್ರೇಷ್ಠವಾದ ಯಜ್ಞ ಜ್ಞಾನಯಜ್ಞ. ಸಿಂಹಗರ್ಜನೆಗೆ ಜಿಂಕೆಗಳು ಹಾರಿ ಹೋಗುವ ಹಾಗೆ ಶ್ರೀಮದ್ ಭಾಗವತದ ಧ್ವನಿಗೆ ಕಲಿದೋಷಗಳು ಕಷ್ಟಗಳು ಮಾಯವಾಗತ್ವೆ. ಸಕಲ ವೇದೋಪನಿಷತ್ತುಗಳ ಸಾರ ಭಾಗವತದಲ್ಲಿ ಅಡಗಿವೆ. ವೇದ ಸಮಾನವಾದ ಈ ಭಾಗವತ ಭಕ್ತಿ ಜ್ಞಾನ ವೈರಾಗ್ಯಗಳ ಸ್ಥಾಪನೆಗೋಸ್ಕರ ಭಗವಂತನಿಂದ ಪ್ರಕಾಶಿಸಲ್ಪಟ್ಟಿದೆ. ಶುಕಮುನಿ ಪರೀಕ್ಷಿತ್ ಮಹಾರಾಜನಿಗೆ ಭಾಗವತವನ್ನು ಉಪದೇಶ ಮಾಡಿದ ಸಂದರ್ಭದಲ್ಲಿ ಸೂತ ಪುರಾಣಿಕರು ಅಲ್ಲೇ ಕೂತ್ಕೊಂಡಿದ್ದಾರೆ. ಮುಂದೆ ಸೂತರಿಂದ ಶೌನಕಾದಿಗಳಿಗೆ ಪ್ರಚಾರವಾಗುತ್ತೆ. ಇದು ಭಾಗವತದ ಪರಂಪರೆ. ಭಾಗವತ ಪರಂಪರೆ ಇನ್ನೊಂದು ರೀತಿಯಿಂದಲೂ ಕೂಡ ಬಂದಿದೆ ಅಂತ ಹೇಳ್ತಾರೆ. ಶ್ರೀಮನ್ನಾರಾಯಣ ಆದಿಶೇಷನಿಗೆ ಬೋಧನೆ ಮಾಡ್ತಾನೆ. ಆದಿಶೇಷನಿಂದ ಸನತ್ಕುಮಾರನಿಗೆ, ಸನತ್ಕುಮಾರನಿಂದ ಸಾಂಖ್ಯಾಯರಿಗೆ, ಸಾಂಖ್ಯಯರಿಂದ ಪರಾಶರರಿಗೆ, ಪರಾಶರರಿಂದ ಮೈತ್ರೇಯನಿಗೆ, ಮೈತ್ರೇಯನಿಂದ ಬಿದುರನಿಗೆ ಭಾಗವತ ಹರಿದು ಬಂತು ಅಂತಲೂ ಕೂಡ ಸಹ ಹೇಳ್ತಾ ಇದ್ದಾರೆ. ಇಲ್ಲಿ ಮೈತ್ರೇಯರಿಗೆ
ಪರಾಶರರು ಭಾಗವತವನ್ನು ಹೇಳಿದ್ದು ಒಂದು ಸ್ವಾರಸ್ಯಕರ ಕಥೆ. ಪುಲಸ್ತ್ಯರ ವರದಿಂದ ಪರಾಶರರು ಪುರಾಣ ಪ್ರವರ್ತಕರಾಗ್ತಾರೆ. ಆ ಕಥೆ ಏನೆಂದರೆ, ವಸಿಷ್ಠ ಮಹರ್ಷಿಗಳಿಗೆ 100 ಜನ ಮಕ್ಕಳಿರ್ತಾರೆ. ಅವರು ಒಬ್ಬೊಬ್ಬ ಮಕ್ಕಳನ್ನು ರಾಕ್ಷಸರು ಕೊಂದು ಹಾಕ್ತಾ ಇರ್ತಾರೆ. ಪುತ್ರ ಶೋಕವನ್ನು ಅನುಭವಿಸ್ತಾ ಇದ್ದರೂ ಸಹ ವಸಿಷ್ಠರು ತಾಳ್ಮೆ ಕಳೆದುಕೊಂಡಿರಲ್ಲ. ಸಹನೆ ಮೀರಿ ಕೋಪ ತುಂಬಿಕೊಂಡ್ರೆ ತಪಸ್ಸು ನಾಶ ಆಗುತ್ತೆ ಅನ್ನೋ ಕಾರಣದಿಂದ ದುಃಖವನ್ನು ಒಳಗೆ ನುಂಗ್ತಾರೆ. ಕೊನೆಗೆ 99 ಮಕ್ಕಳು ಸತ್ತು ಹೋಗ್ತಾರೆ. ಕೊನೆಗೆ ಶಕ್ತಿ ಅನ್ನುವ ಮಗ ಮಾತ್ರ ಉಳಿದುಕೊಂಡಿರ್ತಾನೆ. ಒಂದು ದಿನ ಸಮಯ ನೋಡಿ ಹೊಂಚು ಹಾಕಿ ಅವನನ್ನು ರಾಕ್ಷಸರು ಕೊಂದು ಬಿಡ್ತಾರೆ. ಆಗ ಮಾತ್ರ ವಸಿಷ್ಠರಿಗೆ ಪುತ್ರ ಶೋಕವನ್ನು ಸಹಿಸಕ್ಕಾಗಲಿಲ್ಲ. ಆತ್ಮಹತ್ಯೆ ಮಾಡಿಕೊಳ್ಳುವ ನಿರ್ಧಾರ ಮಾಡ್ತಾರೆ. ಆಶ್ರಮದಿಂದ ಹೊರಟು ಒಂದು ನದಿ ಹತ್ತಿರ ಹೋಗಿ ಕೈಕಾಲುಗಳಿಗೂ ಅಲುಗಾಡಬಾರದು ಅಂತ ಹಗ್ಗವನ್ನು ಕಟ್ಟಿಕೊಂಡು ನದಿಗೆ ಧುಮುಕ್ತಾರೆ. ಆದರೆ ಜಲದೇವತೆ ಅವರನ್ನು ಸಾಯಕ್ಕೆ ಬಿಡಲಿಲ್ಲ. ಆ ಮಾತೆಯ ಅನುಗ್ರಹದಿಂದ ಅವರು ಕಟ್ಟಿಕೊಂಡಿದ್ದ ಹಗ್ಗ ತಾನಾಗಿಯೇ ಬಿಚ್ಚಿಕೊಳ್ಳುತ್ತೆ. ಅವ್ರಿಗೆ ಗೊತ್ತಿಲ್ಲದೆ ಜೀವರಕ್ಷಣೆಗೆ ಕೈಕಾಲು ಬಡಿತ ಈಜ್ಕೊಂಡು ಬಂದು ದಡ ಸೇರ್ತಾರೆ. ಹಗ್ಗವನ್ನು ಕತ್ತರಿಸಿದ್ದರಿಂದ ಆ ನದಿಗೆ ವಿಪಾಶ ನದಿ ಅನ್ನುವ ಹೆಸರು ಬರುತ್ತೆ. ವಿಪಾಶ ಅನ್ನುವ ನದಿ. ಮತ್ತೆ ವಸಿಷ್ಠರು ಆಳವಾಗಿ ತುಂಬಿ ಹರಿತಾ ಇದ್ದ ಇನ್ನೊಂದು ದೊಡ್ಡ ನದಿಯನ್ನು ಹುಡುಕೊಂಡು ಹೋಗಿ ಎತ್ತರ ಪ್ರದೇಶದಿಂದ ಆ ನದಿಗೆ ಹಾರ್ತಾರೆ. ಆದರೆ ಅಲ್ಲೂ ಜಲದೇವತೆ ಅವರನ್ನು ರಕ್ಷಣೆ ಮಾಡ್ತಾಳೆ. ಅವರು ಬಿದ್ದು ತಕ್ಷಣ ತುಂಬಿ ಹರಿಯುತ್ತಿದ್ದ ಆ ನದಿ 100 ಕವಲುಗಳಾಗಿ ಒಡೆದು ನೀರೆಲ್ಲ ಹಂಚಿ ಹರಿದೋಗುತ್ತೆ. ವಸಿಷ್ಠರು ಮುಳುಗುವಷ್ಟರಲ್ಲಿ ನೀರು ನದಿಯಲ್ಲಿ ಉಳಿಯದೇ ಇಲ್ಲ. ಅದರಿಂದ ಆ ನದಿಗೆ ಶತದ್ರು ಅನ್ನುವ ಹೆಸರು ಬರುತ್ತೆ. ಮತ್ತೆ ಬೇರೆ ಮಾರ್ಗ ಹುಡುಕುತ್ತಾ ಹೊರಟು ಹೋಗ್ತಾರೆ. ದಾರಿಯಲ್ಲಿ ಯಾರೋ ಸುಶ್ರಾವ್ಯವಾಗಿ ವೇದಮಂತ್ರ ಹೇಳ್ತಾ ಇರೋದು ಕೇಳಿಸ್ತದೆ. ಯಾರದು ಅಂತ ಸುತ್ತಮುತ್ತ ನೋಡ್ತಾರೆ. ಆದರೆ ಯಾರೂ ಕಾಣಿಸ್ತಾ ಇಲ್ಲ. ಎದುರಿಗೆ ಒಬ್ಬ ಹೆಂಗಸು ಬರ್ತಾ ಇರ್ತಾಳೆ. ಅವಳ ಕಡೆ ನೋಡ್ತಾರೆ. ಅವಳ ಹತ್ತಿರದಿಂದಲೇ ವೇದ ಶಬ್ದ ಬರ್ತಾ ಇರುತ್ತೆ. ಆದರೆ ಅವಳು ಮಾತ್ರ ಮೌನವಾಗಿಯೇ ಇರ್ತಾಳೆ. ಇದೇನು ವಿಚಿತ್ರ ಅಂದ್ಕೊಳ್ತಾಳೆ. ಇನ್ನೂ ಹತ್ತಿರ ಬರ್ತಾರೆ. ಈಗಲೂ ವೇದಮಂತ್ರ ಕೇಳಿಸ್ತಾ ಇರುತ್ತೆ. ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ಅವರು. ಆಗ ಆಕೆ ಗರ್ಭಿಣಿ ಶ್ರೀ. ಆಕೆಯ ಗರ್ಭದಲ್ಲಿರುವ ಶಿಶು ವೇದ ಹೇಳ್ತಾ ಇದೆ ಅನ್ನೋದು ವಸಿಷ್ಠರಿಗೆ ಗೊತ್ತಾಗುತ್ತೆ. ಹತ್ತಿರದಿಂದ ಸರಿಯಾಗಿ ನೋಡಿದರೆ ಆಕೆ ಬೇರೆ ಯಾರೂ ಅಲ್ಲ, ತಮ್ಮ ಮೃತನಾದ ಕೊನೆಯ ಮಗ ಶಕ್ತಿಯ ಹೆಂಡತಿ ಅನ್ನೋದು ಗೊತ್ತಾಗುತ್ತೆ. ಗಂಡನನ್ನು ಕಳೆದುಕೊಂಡ ಆಕೆ ತನ್ನ ಆ ಪರಿಸ್ಥಿತಿಯಲ್ಲಿ ತನಗೂ ತನ್ನ ಮಗುವಿಗೂ ಆಶ್ರಯ ಕೊಡಬೇಕು ಅಂತ ಮಾವನವರಾದ ವಸಿಷ್ಠರಲ್ಲಿ ಪ್ರಾರ್ಥನೆ ಮಾಡ್ತಾಳೆ. ಆಗ ವಿಧಿ ಇಲ್ಲದೆ ತಮ್ಮ ವಂಶೋದ್ಧಾರಕನ ಶ್ರೇಯಸ್ಸಿಗೋಸ್ಕರವಾಗಿ ವಸಿಷ್ಠರು ಆತ್ಮಹತ್ಯೆ ಪ್ರಯತ್ನವನ್ನು ಕೈಬಿಟ್ಟು ಸೊಸೆಯನ್ನು ಕರೆದುಕೊಂಡು ಆಶ್ರಮಕ್ಕೆ ವಾಪಸ್ ಹೋಗ್ತಾರೆ. ಕೆಲವು ದಿನಗಳಲ್ಲಾಕಿ ಒಂದು ಗಂಡು ಮಗುವಿಗೆ ಜನ್ಮ ಕೊಡ್ತಾಳೆ. ಅದಕ್ಕೆ ಪರಾಶರ ಅಂತ ನಾಮಕರಣ ಮಾಡ್ತಾರೆ. ತಾಯಿ ಇಲ್ಲದ ಆ ಮಗು ವಸಿಷ್ಠರನ್ನೇ, ಅಂದರೆ ತಂದೆ ತಾಯಿ ಎಲ್ಲವೂ ವಸಿಷ್ಠರಾಗ್ಬಿಟ್ಟಿದ್ದಾರೆ. ಈಗ ಅದನ್ನು ಯಾವಾಗ ತಂದೆ ಇಲ್ಲ ಇವನಿಗಲ್ವಾ. ತಂದೆ ಇಲ್ಲದ ಇರ್ತಕ್ಕಂಥ ಆ ಮಗು ವಸಿಷ್ಠರನ್ನೇ ಅಪ್ಪ ಅಂದ್ಕೊಂಡ್ಬಿಡ್ತಾನೆ. ಅಪ್ಪ ಅಂತ ಕರೀತಾ ಇರ್ತಾನೆ. ಬೆಳೆದು ಸ್ವಲ್ಪ ದೊಡ್ಡವನಾಗ್ತಾನೆ. ಆಗ ಆ ಹುಡುಗನಿಗೆ ವಸಿಷ್ಠರು ತನ್ನ ತಂದೆ ಅಲ್ಲ ತಾತ ಅನ್ನುವ ವಿಷಯ ಗೊತ್ತಾಗುತ್ತೆ ನಿಧಾನವಾಗಿ. ತಾತನ ಹತ್ತಿರ ಬಂದು ನನ್ನ ತಂದೆ ಯಾರು ಅಂತ ಹೇಳ್ತಾನೆ. ವಸಿಷ್ಠರು ಮೊಮ್ಮಗನಿಗೆ ಅವನ ತಂದೆ ಶಕ್ತಿ ಮತ್ತು ಅವನ ದೊಡ್ಡಪ್ಪ ಚಿಕ್ಕಪ್ಪಂದರನ್ನು ರಾಕ್ಷಸರು ಕೊಂದು ಹಾಕಿದ ವಿಚಾರವನ್ನು ವಿವರವಾಗಿ ಹೇಳ್ತಾರೆ. ಅದನ್ನು ಕೇಳಿದ ತಕ್ಷಣ ಪರಾಶರರಿಗೆ ಎಲ್ಲಿಲ್ಲದ ಕೋಪ ಬರುತ್ತೆ. ಗರ್ಭಾವಸ್ಥೆಯಲ್ಲೇ ವೇದ ಪಾರಂಗತನಾಗಿರ್ತಕ್ಕಂಥ ಬಾಲಕ ವೇದದಿಂದಲೇ ನಾನು ರಾಕ್ಷಸರನ್ನೆಲ್ಲ ಸಂಹಾರ ಮಾಡ್ತೀನಿ ಅಂತ ಪ್ರತಿಜ್ಞೆ ಮಾಡ್ತಾನೆ. ತಕ್ಷಣ ರಾಕ್ಷಸ ಹೋಮವನ್ನು ಪ್ರಾರಂಭ ಮಾಡ್ತಾನೆ.
ಈ ವಿಷಯ ತಿಳಿದ ತಕ್ಷಣ ಪುಲಸ್ತ್ಯ ಮುನಿ ವಸಿಷ್ಠರ ಹತ್ತಿರ ಓಡಿ ಬರ್ತಾರೆ. ನಿಮ್ಮ ಮೊಮ್ಮಗ ಮಾಡ್ತಾ ಇರತಕ್ಕಂಥ ರಾಕ್ಷಸ ಯಜ್ಞವನ್ನು ದಯವಿಟ್ಟು ನಿಲ್ಲಿಸಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಪುಲಸ್ತ್ಯರು ರಾಕ್ಷಸ ಕುಲದ ಮೂಲ ಪುರುಷರು, ಮೂಲ ಪುರುಷರಾಗಿರ್ತಕ್ಕಂಥವರು ಅವರು. ಅವರ ಮಗ ವಿಶ್ರವಸು, ವಿಶ್ರವಸುವಿನ ಮಕ್ಕಳೇ ರಾವಣ, ಕುಂಭಕರ್ಣ ಇತ್ಯಾದಿ. ಆದ್ದರಿಂದ ಪುಲಸ್ತ್ಯರಿಗೆ ರಾಕ್ಷಸರ ಬಗ್ಗೆ ಅಷ್ಟೊಂದು ವ್ಯಾಮೋಹ. ಪುಲಸ್ತ್ಯರ ಮಾತಿಗೆ ಬೆಲೆ ಕೊಟ್ಟು ವಸಿಷ್ಠರು ಮೊಮ್ಮಗನಿಗೆ ಯಜ್ಞ ನಿಲ್ಲಿಸುವುದಕ್ಕೆ ಆಜ್ಞೆ ಮಾಡ್ತಾರೆ. ತಾತ ಮತ್ತು ಪುಲಸ್ತ್ಯರ ಮೇಲಿನ ಗೌರವದಿಂದ ಪರಾಶರ ಯಜ್ಞವನ್ನು ನಿಲ್ಲಿಸಿಬಿಡ್ತಾರೆ. ಆಗ ಪುಲಸ್ತ್ಯರು ಸಂತೋಷಪಟ್ಟು ನೀನು ಪುರಾಣ ಪ್ರವರ್ತಕನಾಗು ಅಂತ ಪರಾಶರರಿಗೆ ವರವನ್ನು ಕೊಡ್ತಾರೆ. ಅವರ ವರದ ಬಲದಿಂದ ಪರಾಶರರು ಪುರಾಣ ಪ್ರವರ್ತಕರಾಗ್ತಾರೆ. ಅವರನ್ನು ವಿಚಲಿತರನ್ನಾಗಿ ಮಾಡೋಕ್ಕೆ ಅಂತ ಮನ್ಮಥ ಶತಪ್ರಯತ್ನ ಮಾಡ್ತಾನೆ. ಆದರೆ ಅವರು ಯಾವುದಕ್ಕೂ ಬಗ್ಗಲ್ಲ. ಅಂತಹ ಸತ್ಯ, ಧರ್ಮ, ನ್ಯಾಯ, ನಿಷ್ಠೆ, ವಿರಕ್ತಿಗಳಿಂದ ಪರಾಶರರು ಬಲವಾಗಿದ್ದಾರೆ. ಶ್ರೀಮದ್ ಭಾಗವತ ನಿತ್ಯ ಸತ್ಯವಾಗಿದೆ. ತಾಪತ್ರಯಗಳನ್ನು ಹೋಗಿಸುವಂಥ ಪರಬ್ರಹ್ಮ ವಸ್ತುವನ್ನು ಕುರಿತು ಬೋಧಿಸಿದೆ. ಬ್ರಹ್ಮಾನಂದ ಅನ್ನುವ ರಸದಿಂದ ತುಂಬಿರುವ ಈ ಭಾಗವತವೆಂಬ ಹಣ್ಣು ವೇದ ಅನ್ನುವ ಕಲ್ಪವೃಕ್ಷದಿಂದ ಶುಕಮುನಿ ಮೂಲಕ ನೆಲಕ್ಕೆ ಜಾರಿದೆ. ಮೋಕ್ಷ ಲಭಿಸುವವರಿಗೂ ಈ ಹಣ್ಣನ್ನು ಮತ್ತೆ ಮತ್ತೆ ಆಸ್ವಾದಿಸ್ತಾ ಇರಿ ಅಂತ ಹೇಳ್ತಾ, ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. ಭಾಗವತದ ಮೂಲ ಪುರುಷನಾದ ನಾರಾಯಣನಿಗೆ ನಮಸ್ಕಾರ ಮಾಡಿ ಅದನ್ನು ರಚನೆ ಮಾಡಿದ ನಾರಾಯಣನ ಅವತಾರವೇ ಆದ ಆ ವ್ಯಾಸರಿಗೆ, ವಾಗ್ದೇವತೆಯಾದ ಸರಸ್ವತೀ ದೇವಿಗೆ ನಮಸ್ಕಾರ ಮಾಡಿ, ಸುಖ ಮಹರ್ಷಿಗೆ ನಮಸ್ಕಾರ ಮಾಡಿ, ಜಯ ಅನ್ನುವ ಭಾಗವತವನ್ನು ಹೇಳ್ತಿದ್ದೀನಿ ಅಂತ ಸೂತ ಪುರಾಣಿಕರು ಭಾಗವತವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಭಾಗವತಕ್ಕೆ ಜಯ ಅನ್ನುವ ಇನ್ನೊಂದು ಹೆಸರು ಇದೆ. ಅದು ಎಲ್ಲ ಕಾರ್ಯಗಳಲ್ಲೂ ಜಯವನ್ನು ತಂದುಕೊಡುತ್ತೆ. ಭಾಗವತ ಜನ್ಮಾದ್ಯಸ್ಯ ಯತೋನ್ವಯಾತ್ ಇತರತ ಚಾರ್ದ್ವೇಷ್ವ ವಿಜ್ಞಸ್ವರಾಟ್ ತೇನೇ ಬ್ರಹ್ಮವೃದಾಯ ಆದಿಕವಯೇ ಮುಖ್ಯಂತಿ ಯಸ್ಸೂರಯಾಗ ತೇಜೋವಾರಿ ವೃಧಾಂ ಯಥಾ ವಿನಿಮಯ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಅನ್ನೋ ಶ್ಲೋಕದಿಂದ ಪ್ರಾರಂಭ ಆಗುತ್ತೆ. ಅಂದರೆ ಮೊದಲ ಅಕ್ಷರ ಜಾದಿಂದ ಪ್ರಾರಂಭವಾಗುತ್ತೆ. ಕೊನೆಯ ಶ್ಲೋಕ ನಮಃ ಸನಾತನಾಯ ಯಾದಿಂದ ಸಮಾಪ್ತವಾಗುತ್ತೆ ಆ ಮೊದಲನೇ ಶ್ಲೋಕದಿಂದ. ಹೀಗೆ ಮೊದಲನೇ ಮತ್ತು ಕೊನೆಯ ಅಕ್ಷರಗಳನ್ನು ಸೇರಿಸಿ ಜಯ ಅನ್ನುವ ಹೆಸರು ಭಾಗವತಕ್ಕೆ ಇದೆ ಅಂತ ವೇದವ್ಯಾಸರೇ ಹೇಳಿದ್ದಾರೆ. ಪರೀಕ್ಷಿತ್ ಜನನ. ಮಹಾಭಾರತ ಯುದ್ಧ ಸಮಾಪ್ತವಾಗಿರುತ್ತೆ. ರಾತ್ರಿ ಎಲ್ಲರೂ ಶಿಬಿರಗಳಲ್ಲಿ ನಿದ್ರೆ ಮಾಡ್ತಾ ಇರ್ತಾರೆ. ದ್ರೋಣಾಚಾರ್ಯರ ಪುತ್ರ ಅಶ್ವತ್ಥಾಮ ಪಾಂಡವರ ವಂಶವನ್ನು ಸಂಪೂರ್ಣವಾಗಿ ನಾಶ ಮಾಡ್ತೀನಿ ಅಂತ ದುರ್ಯೋಧನನಿಗೆ ಮಾತು ಕೊಟ್ಟಿರ್ತಾನೆ. ಅದರ ಪ್ರಕಾರ ಮಧ್ಯರಾತ್ರಿಯಲ್ಲಿ ಪಾಂಡವರ ಬಿಡಾರಕ್ಕೆ ಹೋಗಿ ದ್ರೌಪದಿ 5 ಮಕ್ಕಳನ್ನು ಕೊಂದುಬಿಡ್ತಾನೆ. ಪುತ್ರ ಶೋಕಕ್ಕಿಂತ ದೊಡ್ಡ ದುಃಖ ಯಾವ ಜೀವಿಗೂ ಬೇರೆ ಇಲ್ಲ. ದ್ರೌಪದಿಗೂ ಅದೇ ಆಗತ್ತೆ. ಅವಳಿಗೆ ದುಃಖ ತಡೆಯಲಿಕ್ಕಾಗಲಿಲ್ಲ. ಅವಳ ಆಕ್ರಂದನವನ್ನು ನೋಡಿ ಅರ್ಜುನನು ಬಹಳ ವ್ಯಥೆ ಪಡ್ತಾನೆ. ಕೋಪೋದ್ರಿಕ್ತನಾಗ್ತಾನೆ. ಅಶ್ವತ್ಥಾಮನನ್ನು ಎಳೆದುಕೊಂಡು ಬಂದು ದ್ರೌಪದಿಯ ಪಾದದ ಬಳಿ ಅವನ ಶಿರಚ್ಛೇದನ ಮಾಡ್ತೀನಿ ಅಂತ ಪ್ರತಿಜ್ಞೆ ಮಾಡ್ತಾನೆ.